ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ 1 ಕೊರಿಂಥ 6ನೇ ಅಧ್ಯಾಯ ವಚನ 11. ಹಿಂದೆ ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ, ಆದರೆ ಈಗ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಮತ್ತು ದೇವರ ಆತ್ಮನಲ್ಲಿ ನೀವು ಶುದ್ಧರಾಗಿದ್ದೀರಿ. ಇದು ಬಹಳ ಬೇಕಾಗಿರುವಂಥ ವಚನ. ಹಿಂದೊಮ್ಮೆ ಯೇಸುವನ್ನು ಅರಿತುಕೊಳ್ಳುವುದಕ್ಕೆ ಮೊದಲು, ಪವಿತ್ರಾತ್ಮರ ಅಭಿಷೇಕವನ್ನು ಪಡೆದುಕೊಳ್ಳುವುದಕ್ಕೆ ಮೊದಲು ನಾವು ಏನಾಗಿದ್ದೆವು ಎಂಬುದನ್ನು ಸಂತ ಪೌಲ ಬಹಳ ಸ್ಪಷ್ಟವಾಗಿ ವಿವರಿಸುತ್ತಾರೆ. 8ನೇ ಅಧ್ಯಾಯದಲ್ಲಿ ನೋಡ್ತೇವೆ ನಾವು. ನೀವು ಅನ್ಯಾಯ ಮಾಡುತ್ತೀರಿ, ಸುಲಿಗೆ ಮಾಡುತ್ತೀರಿ, ಅದು ಸಹೋದರರಿಗೆ ಹೀಗೆ ಮಾಡುತ್ತೀರಿ. ಅಧರ್ಮಿಗಳು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯರಲ್ಲವೆಂದು ನೀವು ಬಲ್ಲಿರಿ. ನಿಮ್ಮನ್ನು ನೀವೇ ವಂಚಿಸಿಕೊಳ್ಳಬೇಡಿ. ದುರಾಚಾರಿಗಳು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ಸಲಿಂಗ ಕಾಮಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಪರನಿಂದಕರು, ಸುಲಿಗೆಗಾರರು ಇವರಾರು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರಲ್ಲ. ಆದರೆ ಹಿಂದೆ ನಾವೆಲ್ಲರೂ ಇಂಥ ಅಶುದ್ಧ ಕೃತ್ಯಗಳಲ್ಲಿ ಭಾಗಿಗಳಾಗಿದ್ದೆವು. ಆದರೆ ದೇವರ ಕರುಣೆ ಮತ್ತು ಕೃಪೆಯ ಮೂಲಕ, ಯೇಸು ಕ್ರಿಸ್ತರ ನಾಮದ ಶಕ್ತಿಯಲ್ಲಿ, ಪವಿತ್ರಾತ್ಮರ ಮೂಲಕ ನಾವು ಪರಿಶುದ್ಧರಾಗಿದ್ದೇವೆ. ಎಷ್ಟು ಚೆನ್ನಾಗಿದೆ ನೋಡಿ ಅದು ವಾಕ್ಯ. ಹಿಂದೆ ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದೀರಿ. ಇಂಥ ಒಂದು ಪಾಪದ ಕೃತ್ಯಗಳು, ಪಾಪದ ಸ್ವಭಾವಗಳು ನಮ್ಮಲ್ಲಿ ಕಾರ್ಯ ಮಾಡುತ್ತಿದ್ದವು. ಆದರೆ ಈಗ ಪ್ರಭು ಯೇಸು ಕ್ರಿಸ್ತರ ನಾಮದ ಶಕ್ತಿಯಲ್ಲಿ ಮತ್ತು ದೇವರಾತ್ಮನಿಂದ ನೀವು ಶುದ್ಧರಾಗಿದ್ದೀರಿ, ಪುನೀತರಾಗಿದ್ದೀರಿ, ಹಾಗೂ ದೇವರೊಡನೆ ಸತ್ಸಂಬಂಧ ಹೊಂದಿದ್ದೀರಿ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತರ ನಾಮದಲ್ಲಿ ವಿಶ್ವಾಸವಿಡುವುದರ ಮೂಲಕ, ಯೇಸು ಕ್ರಿಸ್ತರ ರಕ್ತದಿಂದ ಪಾಪಕ್ಷಮೆಯನ್ನು ಪಡೆದುಕೊಂಡು ಬಿಡುಗಡೆಯನ್ನು ಹೊಂದಿದ ನಾವು ಪವಿತ್ರಾತ್ಮರ ಅಭಿಷೇಕದ ಮೂಲಕ ಪರಿಶುದ್ಧ ಜೀವನವನ್ನು ನಡೆಸಲು ಪ್ರಾರಂಭಿಸಿ ಪುನೀತರಾಗಿದ್ದೇವೆ. ದೇವರೊಡನೆ ಸರಿಯಾದ ಸತ್ಸಂಬಂಧವನ್ನು ಪಡೆದುಕೊಂಡಿದ್ದೇವೆ. ಹೀಗೆ ಹೊಸ ಸೃಷ್ಟಿಗಳಾಗಿರುವ ಮುಂದೆ ನಾವು ಜೀವಿಸಬೇಕಾದ ವಿಧಾನ ಏನು? ಅದಕ್ಕೆ ಸಂತ ಪೌಲರು ಹೇಳುತ್ತಾರೆ 1 ಕೊರಿಂಥ 6ನೇ ಅಧ್ಯಾಯ ವಚನ 13ರಲ್ಲಿ, ದೇಹವಿರುವುದು ದುರಾಚಾರಕ್ಕಲ್ಲ, ಪ್ರಭುವಿನ ಸೇವೆಗಾಗಿ. ದೇಹವಿರುವುದು ದುರಾಚಾರ, ಕೆಟ್ಟ ಕೃತ್ಯಗಳನ್ನು ಮಾಡುವುದಕ್ಕಾಗಿ ಅಲ್ಲ, ಬದಲಿಗೆ ಈ ಶರೀರವಿರುವುದು ಪ್ರಭುವಿನ ಸೇವೆಗಾಗಿ. ವಾಕ್ಯವಾದ ಯೇಸು ಮನುಷ್ಯಾವತಾರ ತಾಳಿ ಲೋಕದಲ್ಲಿ ಬಂದು ದೇವರ ಚಿತ್ತವನ್ನು, ದೇವರ ಸೇವೆಯನ್ನು ಮಾಡುವುದಕ್ಕಾಗಿ, ಆತನಿಗಾಗಿ ಶರೀರವೊಂದನ್ನು ಸಿದ್ಧ ಮಾಡಲಾಯಿತು. ಇಬ್ರಿಯರಿಗೆ ಬರೆದ ಪತ್ರ 10ನೇ ಅಧ್ಯಾಯ ವಚನ 7ರ ಮೇಲ್ಪಟ್ಟು ನಾವು ನೋಡುತ್ತೇವೆ. ಇಗೋ ದೇವ, ನಾ ಈ ಲೋಕಕ್ಕೆ ಬಂದೆ ನಿನ್ನ ಚಿತ್ತವನ್ನು ನೆರವೇರಿಸಲೆಂದೇ, ಅದಕ್ಕಾಗಿ ನನಗೊಂದು ಶರೀರವನ್ನು ನೀನು ಸೃಷ್ಟಿ ಮಾಡಿಕೊಟ್ಟೆ ಎಂಬುದಾಗಿ. ವಾಕ್ಯ ಶರೀರ ರೂಪದಲ್ಲಿ ದೇವರ ಚಿತ್ತವನ್ನು ನೆರವೇರಿಸಿತು. ಇಲ್ಲಿ ಅದೇ ರೀತಿಯಲ್ಲಿ ದೇವರು ನಮಗೆ ಕೊಟ್ಟಿರುವ ಈ ದೇಹ ದುರಾಚಾರಕ್ಕಾಗಿ ಅಲ್ಲ, ಬದಲಿಗೆ ಈ ದೇಹವಿರುವುದು ಪ್ರಭುವಿನ ಸೇವೆಗಾಗಿ, ಪರರ ಸೇವೆಗಾಗಿ, ಧರ್ಮಸಭೆಯ ಒಳಿತಿಗಾಗಿ, ದೇವರ ರಾಜ್ಯಕ್ಕಾಗಿ, ದೇವರಿಗೆ ಸಾಕ್ಷಿಯಾಗಿ ನಿಲ್ಲುವುದಕ್ಕಾಗಿ ದೇಹವನ್ನು ಕೊಟ್ಟಿದ್ದಾರೆ. ಆದ ಕಾರಣ ಈ ದೇಹ ಅಂಗಾಂಗಗಳು ಯಾವುದೇ ರೀತಿಯ ದುಷ್ಟ ಕೃತ್ಯಗಳನ್ನು ಮಾಡುವಂತೆ ಪಾಪದ ಕೆಲಸಕ್ಕೆ ಒಪ್ಪಿಸಿಕೊಡಬೇಡಿ. ಈ ತಪಸ್ಸು ಕಾಲದಲ್ಲಿ ಒಂದು ದೃಢ ನಿರ್ಧಾರ ಮಾಡೋಣ. ಈ ಶರೀರದ ಮೂಲಕ ಯಾವುದೇ ಅಂಗಾಂಗಗಳು ಪಾಪದ ಕೆಲಸಕ್ಕೆ ಈಡಾಗಬಾರದು. ಅದಕ್ಕಾಗಿ ಪ್ರಭು ಯೇಸು ನುಡಿದರು ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ, ನಿನ್ನ ಕೈ ಪಾಪಕ್ಕೆ ಕಾರಣವಾದರೆ ಆ ಕೈಯನ್ನು ಕತ್ತರಿಸಿ ಬಿಸಾಡು. ಕೈಯಿದ್ದು ನರಕದಲ್ಲಿ ಹೋಗಿ ಬೇಯುವುದಕ್ಕಿಂತ ಕೈಯಿಲ್ಲದೆ ನೀನು ಸ್ವರ್ಗಕ್ಕೆ ಹೋಗುವುದು ಉತ್ತಮ. ನಿನ್ನ ಕಣ್ಣು ಪಾಪಕ್ಕೆ ಕಾರಣವಾದರೆ ಆ ಕಣ್ಣನ್ನು ಕಿತ್ತೆಸೆದು ಬಿಡು. ಅಲ್ವಾ? ಎಷ್ಟು ಸೂಕ್ಷ್ಮವಾಗಿ ಇದೆ ಆ ವಾಕ್ಯಗಳು, ಎಷ್ಟು ಗಾಢವಾಗಿದೆ ದೇವರ ಒಂದೊಂದು ವಚನಗಳು. ಎಷ್ಟು ಹೇಳುತ್ತಾರೆ, ಕೈಯಿಲ್ಲದೆ ನೀನು ಜೀವಿಸಬಹುದು, ಆದರೆ ಪಾಪಕ್ಕೆ ಪ್ರಚೋದನೆ ಮಾಡುವುದಾದರೆ ಅದನ್ನು ಕತ್ತರಿಸಿ ಎಸೆದು ಬಿಡು. ಇವತ್ತು ಈ ದೇಹವಿರುವುದು ದುರಾಚಾರಕ್ಕಾಗಿ ಅಲ್ಲ, ಪ್ರಭುವಿನ ಸೇವೆಗಾಗಿ. ಶರೀರದ ಒಂದೊಂದು ಅಂಗಾಂಗಗಳ ಮೂಲಕ ದೇವರ ಸತ್ಕಾರ್ಯಗಳಿಗಾಗಿ ನಾವು ಒಪ್ಪಿಸಿಕೊಡಬೇಕೇ ಹೊರತು ಪಾಪದ ಕಾರ್ಯಗಳಿಗಾಗಿ ಅಲ್ಲ. ಹೊಲಸು ಮಾತುಗಳು, ಕಣ್ಣಿನ ಕಾಮುಕತನ, ಕಿವಿಯ ಒಂದು ಅಸಹ್ಯದ ಮಾತುಗಳು, ಚಾಡಿ ಮಾತುಗಳು, ಬರಡು ಮಾತುಗಳು, ಈ ಕೈ
ಕೆಟ್ಟ ಕೆಲಸ ಮಾಡಲು ಹಾತೊರೆಯುವುದು, ಶರೀರದ ದುರಿಚ್ಛೆಗಳು, ಶರೀರದ ವ್ಯಾಮೋಹಗಳು, ಸೋಂಬೇರಿತನ, ಮಂದತೆ, ಹೊಟ್ಟೆಬಾಕತನ, ಆಲಸ್ಯ, ಈ ಶರೀರವನ್ನು ದುರುಪಯೋಗಪಡಿಸಿಕೊಳ್ಳುವುದು, ಈ ಶರೀರದ ಮೂಲಕ ಮಾಡುವ ಎಲ್ಲ ಪಾಪದ ಕೃತ್ಯಗಳಿಗೆ ನ್ಯಾಯ ತೀರ್ಪಿನ ದಿನ ದೇವರ ಮುಂದೆ ನಾವು ತೀರ್ಪು ಕೊಡಬೇಕಾಗುತ್ತದೆ. ಮನುಷ್ಯನು ಮಾತನಾಡುವ ಒಂದೊಂದು ಜೊಳ್ಳು ಮಾತಿಗೂ, ನೋಡಿ, ನೀನು ಮಾತನಾಡುವ ಮಾತಿಗೂ ನೀನು ಲೆಕ್ಕ ಕೊಡಬೇಕಾಗುತ್ತದೆ. ಆದ್ದರಿಂದ ಈ ತಪಸ್ಸು ಕಾಲದಲ್ಲಿ ಎಚ್ಚೆತ್ತುಕೊಳ್ಳೋಣ. ಈ ಶರೀರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಶಕ್ತಿಯಲ್ಲಿ ಪರಿಶುದ್ಧವಾಗಿದೆ. ಯೇಸು ರಕ್ತದಿಂದ ತೊಳೆಯಲ್ಪಟ್ಟಿದೆ. ಯೇಸು ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದೆ. ಮೈ ತೊಳೆದ ಹಂದಿ ಮತ್ತೆ ಕೊಚ್ಚೆಯಲ್ಲಿ ಹೋಗಿ ಹೊರಳಾಡಿದಂತೆ, ನಾಯಿ ತಾನು ಕಕ್ಕಿದ್ದನ್ನೇ ಮತ್ತೆ ನೆಕ್ಕುವಂತಾಯಿತು ಎಂಬ ನಾಣ್ಣುಡಿಗಳು, ಗಾದೆಗಳು ಪವಿತ್ರ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಕಾರಣ ಯೇಸುವಿನ ರಕ್ತದಿಂದಲೂ ಅವರ ಆತ್ಮದಿಂದಲೂ ಶುದ್ಧೀಕರಿಸಲ್ಪಟ್ಟಿದ್ದೇವೆ, ಪವಿತ್ರೀಕರಿಸಲ್ಪಟ್ಟಿದ್ದೇವೆ. ಮತ್ತೆ ಹಳೆಯ ಪಾಪಗಳಿಗೆ ನಾವು ಗುಲಾಮರಾದರೆ ನಮ್ಮ ಸ್ಥಿತಿಗತಿಗಳು ಅಧೋಗತಿಯಾಗುತ್ತದೆ. ಆ ಒಂದು ಪಾರ್ಶ್ವವಾಯು ರೋಗಿಯನ್ನು ಪ್ರಭು ಯೇಸು ಬೆತ್ಸದ ಕೊಳದ ಮಂಟಪದ ಬಳಿ ಸೌಖ್ಯ ನೀಡಿದ ಯೇಸು ಹೇಳಿದ್ದರು, ಮತ್ತೆ ನೀನು ಹಳೆಯ ಪಾಪವನ್ನು ಮಾಡಬೇಡ, ಮಾಡಿದ್ದೆ ಆದರೆ ನಿನ್ನ ಸ್ಥಿತಿ ಮೊದಲಿಗಿಂತ ಅಧೋಗತಿಯಾಗುತ್ತದೆ. ದಿನೇ ದಿನೇ ನಾವು ಶರೀರದಲ್ಲಿಯೂ ಅಂತರ್ಯದಲ್ಲಿಯೂ ರೂಪಾಂತರಗೊಂಡು ಹೊಸ ಸೃಷ್ಟಿಗಳಾಗಬೇಕಾಗಿದೆ. ಒಂದು ಕ್ಷಣ ಕಾಲ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ನೀವು ಕೊಡುಗೆಯಾಗಿ ದಾನವಾಗಿ ಕೊಟ್ಟಂಥ ಈ ಶರೀರದ ಒಂದೊಂದು ಅಂಗಾಂಗಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ. ನಿಮ್ಮ ಕಲ್ವಾರಿಯ ರಕ್ತದಿಂದ ನಮ್ಮ ಶರೀರವನ್ನು, ಮನಸ್ಸನ್ನು ತೊಳೆದು ಶುದ್ಧೀಕರಿಸಿರಿ. ಈ ಶರೀರದ ಮೂಲಕ ನಾವು ಮಾಡುವ ಎಲ್ಲ ಪಾಪದ ದುರಭ್ಯಾಸಗಳು, ದುಶ್ಚಟಗಳಿಂದ ನಮ್ಮನ್ನು ಬಿಡುಗಡೆ ಮಾಡಿರಿ. ಯೆಶಾಯ 10:27 ನೀವು ಈಗಾಗಲೇ ಪರಿಶುದ್ಧಾತ್ಮರಿಂದ ಅಭಿಷೇಕಿಸಲ್ಪಟ್ಟಿದ್ದೀರಿ. ನಿಮ್ಮೊಳಗೆ ಕಾರ್ಯ ಮಾಡುವ ಅಭಿಷೇಕ ನಿಮ್ಮನ್ನು ಬಂಧಿಸಿರುವ ಎಲ್ಲ ನೊಗಗಳನ್ನು, ಎಲ್ಲ ಬಂಧನಗಳನ್ನು ಮುರಿದು ನಿಮ್ಮನ್ನು ಸ್ವತಂತ್ರರನ್ನಾಗಿ ಮಾಡುತ್ತದೆ. ಆದ ಕಾರಣ ಮತ್ತೆ ನೀವು ಪಾಪದ ನೊಗಕ್ಕೆ, ಪಾಪದ ದಾಸತ್ವಕ್ಕೆ ಗುಲಾಮರಾಗದಿರಿ ಎಂಬ ವಚನದಂತೆ ಯೇಸುವೆ, ಮತ್ತೊಂದು ಆವರ್ತಿ ನಮ್ಮ ಸಕಲ ಪಾಪ ಅಪರಾಧಗಳನ್ನು ಕ್ಷಮಿಸಿರಿ. ಈ ಶರೀರದ ಮೂಲಕ ಒಂದೊಂದು ಅಂಗಾಂಗಗಳು ಸತ್ಕಾರ್ಯದ ಸಾಧನಗಳಾಗಿ ಒಪ್ಪಿಸಿಕೊಡುವಂತೆ ಪವಿತ್ರಾತ್ಮರು ನನ್ನ ಜೀವವು, ಜೀವಾಳವು, ಮಾರ್ಗದರ್ಶಕರು ಆಗಿದ್ದು ಈ ದೇಹವನ್ನು, ನನ್ನ ನಡೆ, ನುಡಿ, ಜೀವಿತವನ್ನು ದೇವರಿಗೆ ಮೆಚ್ಚುಗೆಯಾದ ಯಜ್ಞ ಬಲಿಯಾಗಿ ರೋಮ 12:1 ಮತ್ತು 2 ನಿಮ್ಮನ್ನೇ, ನಿಮ್ಮ ದೇಹವನ್ನೇ ಸಜೀವ ಬಲಿಯಾಗಿ ದೇವರಿಗೆ ಸಮರ್ಪಿಸಿರಿ. ಇದೇ ನಿಜವಾದ ಆರಾಧನೆ. ಈ ಶರೀರದಲ್ಲಿ ನಾವು ಮಾಡುವ ಕಾರ್ಯಗಳು ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳಾಗುವಂತೆ ದೇವರಾತ್ಮ ನಮ್ಮಲ್ಲಿ ಅಭಿಷೇಕಿಸಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.